ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆ ಉಂಟಾಗಿರುವುದರಿಂದ ರೈತರ ಮೇಲೆ ಇದರ ಪರಿಣಾಮ ಬೀರ್ತಾ ಇದೆ. ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆಯ ಹಿನ್ನೆಲೆ ಯಾದಗಿರಿ ಡಿಸಿ ಕಚೇರಿಯ ಮುಂದೆ ರೈತ ಸಂಘದಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ರೈತರು ಕೆಂಡಾಮಂಡಲರಾಗಿದ್ದಾರೆ. ಯೂರಿಯಾ ಡಿಎಪಿ ಕಾಂಪ್ಲೆಕ್ಸ್ ಸಮರ್ಪಕವಾಗಿ ರೈತರಿಗೆ ಪೂರೈಕೆ ಆಗ್ತಿಲ್ಲ. ಅಂಗಡಿಗಳ ಮುಂದೆ ಪ್ರತಿನಿತ್ಯವೂ ಕೂಡ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಬಾರಿ ವಾಡಿಕೆಗಿಂತ ಮಳೆ ಬೇಗನೆ ರಾಜ್ಯಕ್ಕೆ ಬಂದಿದೆ. 2 ಲಕ್ಷ ಹೆಕ್ಟರ್ ಪ್ರತಿ ವರ್ಷ ಹೋಲಿಕೆ ಮಾಡಿದರೆ ಈ ಬಾರಿ ಹೆಚ್ಚು ಬೆಳೆಯನ್ನು ಬೆಳೆಯೋದಕ್ಕೆ ರೈತರು ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಅಲರ್ಟ್ ಆಗಬೇಕಿತ್ತು, ರಸಗೊಬ್ಬರವನ್ನು ಸಂಗ್ರಹಿಸುವಂತಹ ಕೆಲಸ ಆಗಬೇಕಿತ್ತು. ಅದಾಗಿಲ್ಲ ಅನ್ನೋದೇ ಈಗ ರೈತರ ಆಕ್ರೋಶಕ್ಕೆ ಕಾರಣ. ಯಾದಗಿರಿ ಸೇರಿದಂತೆ ಬಾಗಲಕೋಟೆ ಸೇರಿದಂತೆ ಕೊಪ್ಪಳ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ರೈತರದ್ದು ಒಂದೇ ಗೋಳು, ಗೊಬ್ಬರ ಕೊಡಿ, ಡಿಎಪಿ ಕೊಡಿ ಅಂಥೇಳಿ. ಈಗ ಸರ್ಕಾರ ಹೇಳ್ತಾ ಇರುವಂತಹದ್ದು ಸ್ಟಾಕ್ ಇಲ್ಲ, ಕೇಂದ್ರದಿಂದ ಬಂದಿಲ್ಲ ಅಂಥೇಳಿ. ಬಟ್ ಸರ್ಕಾರ ಮೊದಲೇ ಎಚ್ಚೆತ್ಕೊಳ್ಬೇಕಿತ್ತು ಅಂತ. ಈ ಬಾರಿ ಉತ್ತಮ ಮಳೆ ಅಂಥೇಳಿ ಹವಾಮಾನ ಇಲಾಖೆ ಹೇಳಿತ್ತು. ವಾಡಿಕೆಗಿಂತ ಮೊದಲೇನೆ ಮಳೆ ಬರುತ್ತೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು. ಹಂಗಿದ್ರೂ ಕೂಡ ಅಧಿಕಾರಿಗಳು ಗೊಬ್ಬರವನ್ನು ತರಿಸ್ಕೊಳ್ಳೋದ್ರಲ್ಲಿ, ಸಂಗ್ರಹಿಸೋದ್ರಲ್ಲಿ ವಿಫಲವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಳೆ ಸಂಪದ್ಭರಿತವಾಗ್ತಿದ್ದಂತೆ ಸಹಜವಾಗಿ ಬಿತ್ತನೆ ಪ್ರಮಾಣವು ಜಾಸ್ತಿ ಆಗುತ್ತೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈಗಾಗಲೇ 3,19,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಬೆಳೆಗಳನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಸುಮಾರು 3,19,000 ಹೆಕ್ಟೇರ್ ಬರೀ ಮೆಕ್ಕೆಜೋಳವನ್ನು ಬೆಳೆದಿದ್ರೆ 82,000 ಹೆಕ್ಟೇರ್ ಕಬ್ಬು ಬೆಳೆಯನ್ನ ಬೆಳೆದಿದ್ದಾರೆ. ಈ ಜಿಲ್ಲೆಯಲ್ಲಿ 1,37,500 ಹೆಕ್ಟೇರ್ನಷ್ಟು ಹೆಸರನ್ನ ಬೆಳೆದಿದ್ದಾರೆ. ಈಗಾಗಲೇ ಏನು ಬೆಳೆದಂತ ಬೆಳೆಗೆ ಯೂರಿಯಾ ರಸಗೊಬ್ಬರ ಬೇಕಾಗುತ್ತೆ. ಹೀಗಾಗಿ ರೈತರು ಸಹಜವಾಗಿ ವ್ಯಾಪಾರಸ್ಥರ ರಸಗೊಬ್ಬರ ಅಂಗಡಿಗಳ ಕಡೆಗೆ ಮುಗಿಬೀಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯೂರಿಯಾ ಗೊಬ್ಬರ ಎಷ್ಟು ಅವಶ್ಯಕ ಅಂದ್ರೆ ಒಂದು ಬೆಳೆ ಸದೃಢವಾಗಿ ನಿಲ್ಲಲಿಕ್ಕೆ, ಅದು ತೆನೆಗಟ್ಟಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಮೇಲ್ಗೊಬ್ಬರವಾಗಿ ಯೂರಿಯಾ ಅನ್ನುವಂತ ರಸಗೊಬ್ಬರವನ್ನ ಬೇಕಾಗುತ್ತೆ. ಹೀಗಾಗಿ ರೈತರಿಗೆ ಯೂರಿಯಾದ ಅವಶ್ಯಕತೆ ಜಾಸ್ತಿ ಇರುವಂತದ್ದು. ಹೀಗಾಗಿ ರೈತರು ಸಾಕಷ್ಟು ಅಂಗಡಿಗಳಿಗೆ ಸಿಟಿಯತ್ತ ಬಂದು ಇಲ್ಲಿ ರಸಗೊಬ್ಬರ ಅಂಗಡಿಗಳಲ್ಲಿ ಯೂರಿಯಾವನ್ನ ಕೇಳ್ತಿದ್ದಾರೆ. ಆದ್ರೆ ಯೂರಿಯಾ ಅಭಾವ ಇಲ್ಲಿ ಸೃಷ್ಟಿಯಾಗಿರುವಂತದ್ದು. ಅಧಿಕಾರಿಗಳು ಹೇಳುವ ಪ್ರಕಾರ ಈಗಾಗಲೇ 6,000 ಚಿಲ್ಲರೆ ಮೆಟ್ರಿಕ್ ಟನ್ ರಸಗೊಬ್ಬರ ನಮ್ಮ ಜಿಲ್ಲೆಯಲ್ಲಿ ಅವೈಲೇಬಲ್ ಇದೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಈಗಾಗಲೇ 42,000 ಮೆಟ್ರಿಕ್ ಟನ್ ನಾವು ಮಾರಾಟವನ್ನು ಮಾಡಿದ್ದೇವೆ. ಇನ್ನು 6,000 ಹೆಕ್ಟೇರ್ ನಷ್ಟು ನಮ್ಮಲ್ಲಿ ರಸಗೊಬ್ಬರ ಲಭ್ಯ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರೈತರನ್ನ ಕೇಳಿದ್ರೆ ನಮಗೆ ಯೂರಿಯಾ ಗೊಬ್ಬರ ಸುಮಾರು 4-5 ದಿನಗಳಿಂದ ಸಿಟಿಯ ಎಲ್ಲ ಅಂಗಡಿಗಳಲ್ಲಿ ನಾವು ಓಡಾಡ್ತಾ ಇದ್ದೀವಿ, ಅಲ್ಲಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಸಿಕ್ಕರೆ ಅದರ ಜೊತೆ ನ್ಯಾನೋ ಅನ್ನುವಂತ ಯೂರಿಯಾ ನ್ಯಾನೋ ಅನ್ನುವಂತ ಒಂದು ಔಷಧಿಯನ್ನ ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೆ 600 ರೂಪಾಯಿ ಆಗುತ್ತೆ. ಹೀಗಾಗಿ ನಮಗೆ ಭಾರ ಆಗುತ್ತೆ ಅನ್ನುವಂಥದ್ದು ಈ ರೈತ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಬನ್ನಿ, ಇದ್ರ ಬಗ್ಗೆ ಈಗ ಸಾಕಷ್ಟು ರಸಗೊಬ್ಬರ ಅಂಗಡಿ ಮುಂದೆ ಸಾಲಾಗಿ ನಿಂತಿರ್ತಕ್ಕಂಥ, ಯೂರಿಯಾಗಾಗಿ ಸಾಲಾಗಿ ನಿಂತಿರ್ತಕ್ಕಂಥ ರೈತರನ್ನ ನಾನು ನಿಮಗೆ ಮಾತಾಡಿಸ್ತೀನಿ. ಸರ್, ಈ ಯೂರಿಯಾ ಅಭಾವ ಸೃಷ್ಟಿಯಾಗಿದೆಯಾ ಅಥವಾ ಏನು ಅಂಗಡಿಗಳಲ್ಲಿ ಇದ್ರೂ ಕೊಡ್ತಾ ಇಲ್ವಾ, ಏನ್ ಕತೆ? ನಾವು ಎಲ್ಲ ಅಂಗಡಿಗೆ ಹೋದ್ರೂ ಅದ್ರ ಪರ್ಯಾಯ ಇನ್ನೊಂದು ನ್ಯಾನೋ ಅಂತ ಒಂದು ಎಣ್ಣೆ ಸಿಂಪಡಿಸಕ್ಕೆ ತಗೋ ಅಂತ ಹೇಳ್ತಾರೆ ಸರ್ ಅವರು. ಮತ್ತು ನಮಗೆ ಪೂರ್ವಕವಾಗಿ ಎಲ್ಲೂ ಯೂರಿಯಾ ಸಿಗತ್ತಿಲ್ಲ. ಒಂದು 10-15 ದಿವಸದಿಂದ ನಾವು ಕಟಗೇರಿ ನಮ್ಮ ಸೊಸೈಟಿ ಆಗಿರ್ಬೋದು, ನಂತರಲ್ಲಿ